ನಾನು ಅದೇ ಹೇಳಬೇಕು. 2 ಸಿನಿಮಾ ಕೆಲಸ ಮಾಡಿದಾಗ ಅವಾಗ ಬರೀ ಹೀರೋ ಅವರು. ಇವಾಗ ಡೈರೆಕ್ಟ್ರು ಆಗಿದ್ದಾರಲ್ಲ, ಹೇಗಪ್ಪ ಅವ್ರ ಜೊತೆಲಿ ಕೆಲಸ ಮಾಡೋದು ಅಂತ ಅನಿಸಿತ್ತು. ಆದರೆ ವ್ಯತ್ಯಾಸ ತುಂಬ ಕಾಣ್ತು ನನಗೆ. ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಆವತ್ತು ತುಂಬ ಹುಡುಗಾಟಿಕೆ ಆವತ್ತು. ಬಟ್ ಕ್ಯಾಮರಾ ಮುಂದೆ ಬರ್ತಿದ್ದಂಗೆ ತುಂಬ ಸೀರಿಯಸ್ನೆಸ್ ಇತ್ತು. ಬಟ್ ಈಗ ಪಕ್ವವಾಗಿದ್ದಾರೆ ಅವರು. ಬದುಕು ಅವರನ್ನು ಬಹಳಷ್ಟು ತಿದ್ದಿ ಬೆಳೆಸಿದೆ. ಹಾಗಾಗಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಕಲಾವಿದನ್ನ, ಜವಾಬ್ದಾರಿ ಇರ್ತಕ್ಕಂಥ ನಿರ್ದೇಶಕನ್ನ ನಾನು ಈ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದೀನಿ. ಅದು ತುಂಬ ಖುಷಿಯಾದಂಥ ವಿಚಾರ. ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ಒಪ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ. ಒಪ್ಕೊಂಡ್ಮೇಲೆ ಸಿನಿಮಾ ಹೇಗೆ ಮುಗಿಯುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ. ಸಾಸುವೆ ಕಾಳಿನಷ್ಟು ತೊಂದರೆಯನ್ನು ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಅವ್ರು ಕೊಡೋದೇ ಇಲ್ಲ. ಅಷ್ಟು ಡೆಡಿಕೇಶನ್. ಒನ್ಸ್ ಕ್ಯಾರವನ್ನಿಂದ ಸೆಟ್ಟಿಗೆ ಬಂದ ಮೇಲೆ ಶಾರ್ಟ್ ರೆಡಿ, ಕರ್ಕೊಂಬ ಹೋಗಪ್ಪ ಅಂತ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲೇ ಇರ್ತಾರೆ, ಬಂದು ನಿಂತ್ಕೋತಾರೆ. ಆ ಶಾರ್ಟನ್ನು ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ, ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತಲೂ ಅದ್ಭುತವಾಗಿ ಈ ಸಿನಿಮಾ ನೀವು ನೋಡಿ ತುಂಬ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ದೀರ್ಘಾಯುಷ್ಮಾನ್, ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ. ನಿಮ್ಮಿಂದ ಬಹಳ ಮಾತುಗಳನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಮಾತಾಡಿ. ನೀವೆಲ್ಲ ನಿಂತ್ಕೊಂಡ್ರೆ ನನಗೆ ಭಯ. ನೀವು ಪಕ್ಕದಲ್ಲಿ ಸೈಡ್ಗೆ ಹೋಗ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇ ಶುರು ಮಾಡಬೇಕಾದ್ರೆ S9 ಸಾರಿಂದನೇ ಶುರು ಮಾಡಬೇಕು. ಸೈನ್ಸ್ ಅಷ್ಟೇ ಮುಂದುವರಿಲಿ, ಟೆಕ್ನಾಲಜಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಂಬಂಧಗಳು ಅನ್ನೋದು ಹಂಗೇ ಇದೆ. ಅದರಲ್ಲೇನು ಮಾರ್ಪಾಡಾಗಿಲ್ಲ. ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡು ಇವತ್ತಿಗೂ ಅವರು ಒಂದು 18 ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಬಂದು ಸೆಟ್ಟಲ್ಲಿ. ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ. ಒಬ್ಬರನ್ನ ಹರ್ಟ್ ಮಾಡಿದ್ದು ನಾನು ನೋಡಿಲ್ಲ ಇದುವರೆಗೂ. ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಅಣ್ಣ ಒಂದು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ, ನಾನೇ ಬರ್ತೀನಿ, ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಮುಂದೆನೇ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ದು ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ. ಅದೇ ಅದರದ್ದೇ ಆದ ಬೆಲೆ, ನಷ್ಟ, ಕಷ್ಟ. ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ. ದಯಮಾಡಿ ಒಂದು ಸಿನಿಮಾ ಮಾಡಿ ಅದನ್ನು. ನೀವು ಯಾವಾಗ ಹೇಳ್ತೀರೋ ಅವಾಗ ನಾನು ಓಡಿ ಬರ್ತೀನಿ. ಆಯ್ತಪ್ಪ. ಶ್ರೇಯಸ್ ಬಿಡಬೇಕಲ್ಲ, ಕಿಲಾಡಿ. ಹೌದಾ? ಸೊ ಹಂಗಾಗಿ ನಾನು ಯಾವಾಗಲೂ S9 ಸರ್ ಮೇಲೆ, ಮತ್ತು ನಾನೆಲ್ಲನ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ. ನಾನು ನಿರ್ದೇಶನ ಮಾಡಬೇಕಾದ್ರೆ, ಏನು ಮನುಷ್ಯನಪ್ಪ, ಬೆಳಗ್ಗೆ 7 ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ. ನಾನು 7 ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ. ಆವಾಗ ಹೇಳ್ತೀನಿ, ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ, ನಿಮ್ಗೇನು ಇದು ಇಷ್ಟೊತ್ತಿಗೆ ಬಂದು ಶೂಟಿಂಗ್ ಮಾಡ್ತಾರೆ? ನಾನು S9 ಸರ್ ಹತ್ರ ಕಲಿತೆ. ಅದು ಗೊತ್ತಿಲ್ಲಮ್ಮ, ಬೆಳಗ್ಗಿನ ಜಾವ ಬಂದಾಗ ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ. ಅಂದರೆ ಆ ಬಿಸಿಲು ಹೆಂಗೆ ಬೆಳಗುತ್ತೋ ಹಂಗೆ ನಮ್ಮದು ಬೆಳಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು. ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನು ಬಿಡೋದಿಲ್ಲ.